ಜನ ಒಳ್ಳೆಯ ಜನರು ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲೂ SITಲೂ ಕೆಲವು ಜನ ಒಳ್ಳೆಯವರು ಇದ್ದಾರೆ, ಅವ್ರು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅವ್ರ ಶಕ್ತಿ ಸಾಲ್ತಾ ಇಲ್ಲ ಅನ್ನೋದು ಈಗ ಸ್ಪಷ್ಟ ಆಗ್ತಾ ಇದೆ. ಹೀಗಾಗಿ SIT ಕೊಡುವ ರಿಪೋರ್ಟ್ ಏನಿದೆ ಅದು ಅತ್ಯಂತ ಸಮರ್ಪಕ ಸತ್ಯವಾದದಿರ್ತದೆ ಅಂತೇಳಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಒಂದು ಈಗಾಗಲೇ ಸ್ಪಷ್ಟ ಆಗ್ತದೆ. ಈ ನೆಲೆಯಲ್ಲಿ ಇವತ್ತು ನಾಗಲಕ್ಷ್ಮಿ ಚೌಧರಿ ಅವರಾಗಿರ್ಬೋದು, ನಮಗೆ 4 ಜನ ದೂರದಾರರಾಗಿರ್ಬೋದು, ಜೊತೆಗೆ ಹೋರಾಟಗಾರರ ಆದಂತಹ ನಮ್ಮ ಸೋಮನಾಥ್ ನಾಯಕರವರಾಗಿರ್ಬೋದು, ಇವರೆಲ್ಲರೂ ಕುಡ್ಕೊಂಡು ಇವತ್ತು ಈಗಂತೂ ಇದು ಜನರ ಹೋರಾಟ ಆಗ್ತಾಯಿದೆ. ಯಾಕಂದರೆ ಯಾವ ಸರ್ಕಾರಗಳು ಇದರ ಎನ್ಕ್ವೈರಿ ಸರಿಯಾಗಿ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡೋ ಸ್ಥಿತಿಯಲ್ಲಿಲ್ಲ. ಇನ್ನು ಕೋರ್ಟ್ಗಳು ಎಂದು ಬರ್ಬೋದು ನಿರ್ಧಾರ ಏನು ಎಂತೂ ಅಲ್ಲೂ ಸಹಿತ ಹಸ್ತಕ್ಷೇಪ ಆಗುವಂಥ ಸಾಧ್ಯತೆಗಳಿದ್ದಾವೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಯಾಕಂದ್ರೆ ಅವರ ಒಂದು ವಿದ್ಯಾಲಯದಲ್ಲಿ ಈ ದೊಡ್ಡವರ ವಿದ್ಯಾಲಯದ ಕಲಿತಂಥ ಅನೇಕ ವಕೀಲರು ಇವತ್ತಿದ್ದಾರೆ, ಏನೆಲ್ಲ ಇದ್ದಾರೆ. ಅವರು ಎಷ್ಟರ ಮಟ್ಟಿಗೆ ನ್ಯಾಯಾಧೀಶರು ಆದಂಥವ್ರು ಇದ್ದಾರೆ, ಎಷ್ಟರ ಮಟ್ಟಿಗೆ ಅವರು ವಿರೋಧ ಕೊಡಬಹುದು ನಿರ್ಧಾರ ಅಥವಾ ತಪ್ಪಿತಸ್ಥರು ಯಾವ ರೀತಿಯಾಗಿ ಹೇಳಬಹುದು ಅನ್ನೋಂಥ ಪ್ರಶ್ನೆಗಳು ಇವತ್ತು ಸಾಕಷ್ಟು ಕಾಣಲಿಕ್ಕಿದ್ದಾವೆ. ಒಟ್ಟಾರೆಯಾಗಿ ಈಗ ನಡೆದಂತಹ ಈ ಒಂದು ಘಟನಾವಳಿಗಳು, ಈ ಒಂದು ಸ್ಥಿತಿ ಇವತ್ತೇನು ಮಾಡಿದಪ್ಪ ಅಂತಂದ್ರೆ ಈ ಶಶಿಧರ್ ಭಟ್ ಅವರ ಸ್ಫೋಟಕ ಒಂದು ಏನು ವರದಿ ಬಂದದ, ಅದರಿಂದ ಮತ್ತಷ್ಟೆಲ್ಲ ಆಶ್ಚರ್ಯ ಆಗೋದು ಎಲ್ಲರಿಗೂ